ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಚಾಪ್ಟರ್ ನಿಂದ. ಭೂಮಿಯು ಒಂದು ವಿಶಿಷ್ಟ ಗ್ರಹ ಏಕೆ? ಭೂಮಿಯು ಸೌರವ್ಯೂಹದಲ್ಲಿ ಜೀವಿಗಳು ಅಂದ್ರೆ ಸಸ್ಯಗಳು, ಪ್ರಾಣಿಗಳು ಹೊಂದಿರುವ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ. ಇದು ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿಗಳು, ಮಾನವ ಜೀವಿಗಳು ಇಲ್ಲಿ ಇರುವುದರಿಂದ ಈ ಕಾರಣ ಭೂಮಿ ಮತ್ತು ಸೂರ್ಯನ ನಡುವಿನ ಯಾಕೆ ಈ ಭೂಮಿ ಮೇಲೆ ಸಸ್ಯ ಮತ್ತು ಪ್ರಾಣಿಗಳಿವೆ ಅಂದ್ರೆ ಭೂಮಿ ಮತ್ತು ಸೂರ್ಯನ ನಡುವಿನ ಅನುಕೂಲಕರ ಅಂತರ. ಓಕೆ, ಸೊ ಇದರಿಂದಾಗಿ ಅನೇಕ ಪ್ರಾಣಿ ಮತ್ತು ಸಸ್ಯಗಳು ಮಾನವರಿಗೆ ವಾಸಸ್ಥಾನವಾಗಿದೆ. ಆದ್ದರಿಂದ ಭೂಮಿಯನ್ನ ವಿಶಿಷ್ಟ ಗ್ರಹ ಅಂತ ಕರೀತಾರೆ. ಇದು ಒಂದು ವಿಶಿಷ್ಟ ಗ್ರಹ. ಅದೇ ರೀತಿ ಭೂಮಿಯ 70% ಹೆಚ್ಚು ಭಾಗ ಜಲಾವೃತವಾಗಿರುವುದರಿಂದ ಇದನ್ನ ನೀಲಿ ಗ್ರಹ ಅಂತ ಕೂಡ ಕರೀತಾರೆ. ಆ ಜಲಾವೃತ ಗ್ರಹ ಅಂತ ಕೂಡ ಕರೀತಾರೆ. ಜೀವಂತ ಗ್ರಹ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಜೀವಿಗಳು ವಾಸವಾಗಿರುವುದರಿಂದ ಇದು ಜೀವಂತ ಗ್ರಹ ಕೂಡ ಹೌದು. Okay, thank you.